ಪಾದಯಾತ್ರೆಗೆ ಟಕ್ಕರ್ ಕೊಡುವಂಥ ನಿಟ್ಟಿನಲ್ಲಿ ಅವರು ಒಂದು ದಿನ ಮುಂಚಿತವಾಗಿ ಒಂದೊಂದಷ್ಟು ಸಮಾವೇಶಗಳನ್ನ ನೀವು ಎಲ್ಲೆಲ್ಲಿ ಮಾಡ್ತಾ ಇದ್ರಿ ಆ ಪ್ರಮುಖ ನಗರಗಳಲ್ಲೇ ಸಮಾವೇಶವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ನಿಮಗೊಂದಷ್ಟು ಪ್ರಶ್ನೆಗಳನ್ನ ಇಡ್ತಾ ಇದೆ. ನಿಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರುವಂಥ ಹಗರಣಗಳನ್ನು ಕೂಡ ತನಿಖೆ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ನಿಮ್ಗೆ ಇಡ್ತಾ ಇದೆ. ಅದು ಟೂ ಲೇಟ್. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊತಾ ಇದ್ದಾರೆ. ಅವ್ರು ಯಾವಾಗ ಇಡಬೇಕಾಯಿತು? ಅವರು ವಿರೋಧ ಪಕ್ಷ ಇದ್ದಾಗ ನಾವು ಹೆಂಗೆ ಇಡ್ತಾ ಇದ್ದೀರೋ, ವಿರೋಧ ಪಕ್ಷ ಇದ್ದಾಗ ಈ ಎಲ್ಲ ಸ್ಕ್ಯಾಂಡಲ್ಗಳು ಇದ್ದಿದ್ದರೆ ಆ ಸ್ಕ್ಯಾಂಡಲ್ಗಳ ಬಗ್ಗೆ ಅವರು ಅವತ್ತು ಮಾತಾಡಬೇಕಾಯಿತು. ಅವತ್ತು ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ರು? ಯಾರು ಒತ್ತಡದಿಂದ ಬಾಯಿ ಮುಚ್ಕೊಂಡು ಕೂತಿದ್ರು? ಈಗ ಅವ್ರ ಮೇಲೆ ಆಪಾದನೆ ಬಂದಿದೆ, ಅದಕ್ಕೋಸ್ಕರ ಅದನ್ನು ಮುಚ್ಚಾಕಕ್ಕೆ ಇದನ್ನು ತೆಗಿತಾ ಇದ್ದಾರೆ. ಅದರಿಂದ ಜನ ಇದನ್ನು ಯಾರೂ ಇಷ್ಟಪಡಲ್ಲ. ಜನ ನೀವು ಹೇಳುವಾಗ ಹೇಳಲಿಲ್ಲ, ಅವಾಗ ಬಾಯಿ ಮುಚ್ಕೊಂಡು ಕೂತಿದ್ರಿ. ಇವಾಗ ಹೇಳಿದ್ರೆ ಜನ ಯಾರು ನಂಬ್ತಾರೆ? ನಿಮ್ಮ ಮೇಲೆ ಆಪಾದನೆ ಬಂದಿರೋದು, ಆಪಾದನೆಗೆ ಉತ್ತರ ಕೊಡ್ಬೇಕು. ನೀವು ಆಪಾದನೆಗೆ ಉತ್ತರ ಕೊಡದೆ ನೀವು ತಪ್ಪಿಸ್ಕೊಂಡು ಓಡೋತಾ ಇದ್ದೀರ. ಜನ ಕೇಳ್ತಾ ಇರೋದೇನೋ ಮೂಢ ಹಗರಣದಲ್ಲಿ ಲೂಟಿ, ಅದಕ್ಕೆ ಉತ್ತರ ಕೊಡಿ. ಈ ನಮ್ಮ ಕಾಲದಲ್ಲಾಗಿದ್ದರೆ ಏನು ಮಾಡ್ತಾಯಿದ್ರಿ? 14 ತಿಂಗಳಿತ್ತಲ್ಲ, 14 ತಿಂಗಳು ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ರಿ? ಹಿಂದೆ ವಿರೋಧ ಪಕ್ಷವಾಗ ಇದ್ರಲ್ಲ 5 ವರ್ಷ, ಅವಾಗ ಯಾಕೆ ನೀವು ಬಾಯಿ ಬಿಡಲಿಲ್ಲ? ಇದು ಜನ ಕೇಳ್ತಾ ಇದ್ದಾರೆ. ಅದರಿಂದ ಅದಕ್ಕೇನು ಬೆಲೆ ಇಲ್ಲ. ಅವ್ರು ಯಾವುದೇ ಇದಕ್ಕೂ ಸಮಾವೇಶಕ್ಕೂ ಏನು ಬೆಲೆ ಇಲ್ಲ. ಜನ ಮೂಢ ಹಗರಣದಲ್ಲಿ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಲೂಟಿ ಮಾಡಿರೋವಂಥದ್ದು ಸ್ಪಷ್ಟವಾಗಿ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ. ಜನ ಅದನ್ನು ಪ್ರಶ್ನೆ ಮಾಡ್ತಾಯಿದೆ, ಇವೆರಡಕ್ಕೂ ಉತ್ತರ ಕೊಡಿ ಅಂತ. ನಾವು ಅದನ್ನೇ ಪ್ರಶ್ನೆ ಮಾಡ್ತಾಯಿದ್ರಿ. ಆಸ್ ಎ ವಿರೋಧ ಪಕ್ಷದ ನಾಯಕನಾಗಿ ಈ ಬಾರಿ ವಿಧಾನಸಭೆಯಲ್ಲಿ ನಾವು ಸಮರ್ಥವಾಗಿ ಸರ್ಕಾರಕ್ಕೆ ಒಂದು ಚಾಟಿ ಏಟನ್ನು ಕೊಟ್ಟಿದ್ದೀರಿ. ಸೊ ಹೊರಗಡೆನೂ ಕೂಡ ಈ ಹೋರಾಟವನ್ನು ಕಂಟಿನ್ಯೂ ಮಾಡಬೇಕು ಅಂತೇಳಿ ಸಾಮೂಹಿಕವಾಗಿ ನಾವು ಮತ್ತು JDS NDA ಆ್ಯಸ್ ಎ NDA ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ.